ಇವತ್ತು ಎಲ್ಲ ಎಜುಕೇಟೆಡ್ ಆದಂಥ ಎಲ್ಲ ರಾಜ್ಯಗಳಲ್ಲಿ ಯುವಕರು ಇವತ್ತು ನೌಕರಿ ಇಲ್ಲದಕ್ಕಾಗಿ ನಿರುದ್ಯೋಗಿಗಳಾಗಿ ಇವತ್ತೇನಾಗಿಬಿಟ್ಟಿದ್ದಾರಪ್ಪ ಅಂದ್ರೆ ಪೂರ್ತಿಯಾಗಿ ತಲ್ಲಣಗೊಂಡಿದ್ದಾರೆ. ಯಾವ ರೀತಿಯಾಗಿ ಇದನ್ನು ಎದುರಿಸಬೇಕಪ್ಪ, ಯಾವ ರೀತಿಯ ಸಮಸ್ಯೆ ಸಾಲ್ವ್ ಆಗ್ತದೆ. ಯಾಕಂದ್ರೆ ಇಡೀ ದೇಶದ ಎಲ್ಲ ರಾಜ್ಯಗಳು, ಇಡೀ ದೇಶದಲ್ಲಿ ಉದ್ಯೋಗಗಳೇ ಇಲ್ಲ, ಯಾವುದೂ ಕಾಲ್ಫಾರ್ಮ್ ಮಾಡ್ತಾನೆ ಇಲ್ಲ. ಈಗ 1 ಲಕ್ಷ ಬೇಕಾದಾಗ ಒಂದು 10-20 ಸಾವಿರ ಕರೆ ಸುಮ್ಮನೆ ನಾವು ಕರೆದೀವಪ್ಪ, ನಾವು ತುಂಬಿಕೊಂಡಿವಪ್ಪ ಅನ್ನೋ ಒಂದು ಕಾಟಾಚಾರಕ್ಕೆ ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲೇ ಭ್ರಷ್ಟಾಚಾರ ಸಹಿತ ನಡೆಯುವಂಥ ಉದಾಹರಣೆಗಳನ್ನ ಇವತ್ತು ಹೇಳ್ತಾ ಇದ್ದಾರೆ. ನಮ್ಮ KPSC ಆಗಿರ್ಬೋದು, ಮತ್ತೊಂದು ರಾಜ್ಯದ ಅಲ್ಲೇ ಸೆಲೆಕ್ಷನ್ ಕಮಿಟಿಗಳಾಗಿರ್ಬೋದು, ರಾಷ್ಟ್ರಮಟ್ಟದ ಸೆಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಇವತ್ತು ಆರೋಪಗಳು ಜನಸಾಮಾನ್ಯರಿಂದ ಮತ್ತು ಯುವಕರಂತ ಇವತ್ತು ಈ ಒಂದು ವಿಷಯದಲ್ಲ, ನಿರುದ್ಯೋಗದ ವಿಷಯದಲ್ಲ ಬೀದಿಗಳಿದ್ದಾರೆ, ಅಕ್ಷರಶಃ ಬೀದಿಗಳಿದ್ದಾರೆ. ಅದಕ್ಕೆ ಇವತ್ತು ಉತ್ತರ ಕೇಳ್ತಾ ಇದ್ದಾರೆ. ಅವರು ಮೊನ್ನೆ ಗುಂಡು ಹಾರಿಸ್ಲಿಕ್ಕೆ ಕಾರ್ಯಕರ್ತರು ನಾವು ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಯಾರು ಇದು ಉತ್ತರ ಕೊಡೋದಾದ್ರೆ ಮತ್ತು ನಮ್ಮ ಹೋರಾಟ ಮುಂದುವರಿತದೆ ಮತ್ತು ಬೆಳೀತದೆ. ಇದು ತಲೆನೋವಿನ ವಿಷಯ ಆಗಿದೆ ಮೋದಿ ಮತ್ತು ಶಾರ್ ಅವರಿಗೆ. ಯಾಕಂದ್ರೆ ಈ ಘಟನೆಯಲ್ಲಿ ಸಂಪೂರ್ಣವಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಮೋದಿ. ಅದಕ್ಕೊಂದು ಮುಖ್ಯ ಶಾರ್ ಅವರು. ಮೋದಿಯವರಂತೂ ಬಾಯಿನೇ ತಿರ್ತಾ ಇಲ್ಲ. ಒಂದು ಕಾಲಕ್ಕೆ ಮೋದಿಯವರು ಇದೆ ಮನಮೋಹನ್ ಸಿಂಗರಿಗೆ ಗೊತ್ತು, ನಿಮ್ಮ ಹಿಂದಿನ ಮಾಜಿ ಪ್ರಧಾನಿ ಇವತ್ತಿಲ್ಲ ಅವರು. ಅವ್ರಿಗೆ ಮೌನಿ ಬಾಬಾ ಅಂತ ಕರಿತಾಯಿದ್ರು ಇವರು. ಅವ್ರಿಗೂ ಉತ್ತರ ಕೊಡಲಿಕ್ಕೆ ಅವತ್ತು ಆಗ್ತಾ ಇರಲಿಲ್ಲ. ಮೌನವೂ ಇದ್ದರು. ಅಲ್ಲಿಯೂ ಆ ಸರ್ಕಾರದಿಂದ ಅನೇಕ ತಪ್ಪುಗಳಾಗಿದ್ದು ಅಂಥ ಸಂದರ್ಭದಲ್ಲಿ ಅವರು ಉತ್ತರ ಕೊಟ್ಟಿರಲಿಲ್ಲ. ಇವತ್ತು ಇವರು ಉತ್ತರ ಕೊಡ್ತಾ ಇಲ್ಲ. ಅಂದರೆ ಇವರು ಸರ್ಕಾರದಲ್ಲೂ ತಪ್ಪುಗಳಾಗಿದ್ದಾವೆ, ದೊಡ್ಡ ದೊಡ್ಡ ತಪ್ಪುಗಳಾಗಿದ್ದಾವೆ ಅನ್ನೋದನ್ನು ಇದರ ಮೂಲಕ ಒಪ್ಪುವಂಥ. ಯಾಕಂದ್ರೆ ಈಗಾಗಲೇ ರಾಮ ಮಂದಿರದಲ್ಲೇ ಅಲ್ಲಿ ದುಡ್ಡು ಕಳುವಾಗಿದ್ದು, ಅಲ್ಲಿ ತಿಜೋರಿ ಕಳುವಾಗಿದ್ದು, ಅಲ್ಲಿ ಚಂಪತರಾಯರು ದುಡ್ಡು ಹೊಡೆದಿದ್ದು, ಅವ್ರ ಜೊತೆಗಾರರು ಹೊಡೆದಿದ್ದು, ಇವೆಲ್ಲವೂ ಈಗ ಚರ್ಚೆಗಳಿದ್ದಾವೆ. ಉತ್ತರ ಪ್ರದೇಶದಲ್ಲಿ ಪ್ರತಿಯೊಂದು ಕುಟುಂಬವೂ ಇದು ಚರ್ಚೆ ಮಾಡ್ತದೆ. ಯಾಕಂದ್ರೆ ರಾಮ ಭಕ್ತರು ಉತ್ತರ ಪ್ರದೇಶದಲ್ಲಿ ಹೆಚ್ಚಿದ್ದಾರೆ. ರಾಮನ ಭಕ್ತರು ಹೆಚ್ಚು